ಏನೋ ಅಣ್ಣ ಎಲ್ಲ ರೆಡಿನಾ ಹೊರಡೋದಕ್ಕೆ? ಅನ್ಕೊಂಡು ನಾನಂತೂ ರೆಡಿಯಾಗಿದ್ದೀನಿ. ಆದರೆ ಅಮ್ಮನಿಗೆ ಅನುಮಾನ ಬಂದಿದೆ ಅನಿಸುತ್ತೆ. ಅಮ್ಮನಿಗೆ ಅನುಮಾನ ಬರ್ದಂಗೆ ನಾವಿಬ್ಬರು ಓಡಬೇಕು. ಒಟ್ಟಿಗೆ ಹೊರಟ್ರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಮುಂಚೆ ಹೋಗಿರ್ತೀನಿ. ಅದಾದಮೇಲೆ 5 ನಿಮಿಷ ಬಿಟ್ಕೊಂಡು ನೀನು ಬಾ, ಆಯಿತಾ? ಆಯ್ತು ಕಣೋ ಅಣ್ಣ, ಆ ಥರನೇ ಮಾಡೋಣ. ಅಮ್ಮನಿಗೂ ಅನಿಸಿರುತ್ತೆ, ಯಾವತ್ತೂ ನನ್ನ ಮಕ್ಕಳು ಈ ಥರ ಬೆಳಗ್ಗೆ ಬೆಳಗ್ಗೆ ಕೆಲ್ಸಕ್ಕೆ ಹೋದವರೇ ಅಲ್ಲ, ಇದೇ ಮೊದಲನೇ ಸಲ ಹೋಗ್ತಾ ಇರೋದು ಅಂತ ಅಮ್ಮನಿಗೂ ಗೊತ್ತಾಗುತ್ತೆ. ನೋಡು, ನಿನಗೋಸ್ಕರ ಅಮ್ಮನಿಗೆ ಏನೇನೆಲ್ಲ ಸುಳ್ಳು ಹೇಳಬೇಕು ಅಂತ. ನನಗೂ ಇಷ್ಟ ಇಲ್ಲ ಕಣೋ ಅಮ್ಮನಿಗೆ ಸುಳ್ಳು ಹೇಳೋದು. ಏನು ಮಾಡೋದು, ಪರಿಸ್ಥಿತಿ ಆ ಥರ ಇದೆ ಅಷ್ಟೇ. ಸರಿ ಸರಿ ಆಯಿತು, ಹೊರಡು. ಮಾತಾಡ್ತಾ ಇದ್ರೆ ಸುಮ್ಮನೆ ಟೈಮ್ ಆಗುತ್ತೆ. ಕೋಮಲವ್ರು ಒಪ್ಕೊಂಡ್ಬಿಟ್ರೆ ಸಾಕು, ಅಣ್ಣನ ಮದುವೆ ಆಗ್ತೀನಿ ಅಂತ ಅವ್ರು ಒಂದು ಮಾತು ಹೇಳಿ, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ. ಅಪ್ಪ ಅಮ್ಮನ ಹೇಗಾದರೂ ಒಪ್ಪಿಸಿ ಅಣ್ಣನ ಇಷ್ಟಪಟ್ಟಿರೋ ಹುಡುಗಿನ ಜೊತೆನೇ ಮದುವೆ ಮಾಡಬೇಕು. ಅಣ್ಣ ಖುಷಿಯಾಗಿದ್ದರೆ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾಗೇನೆ. ಅಮ್ಮ ಅಪ್ಪನೂ ಬೇಡ ಅನ್ನಲ್ಲ. ಏನೇ ಆದರೂ ಮೊದಲು ಕೋಮಲ ಒಪ್ಕೊಳ್ಳಿ, ಆಮೇಲೆ ಎಲ್ಲ ವಿಚಾರ. ಮಗನೇ, ಎಲ್ಲೋಟಪ್ಪ ಬೆಳಗ್ಗೆ ಬೆಳಗ್ಗೆನೆ? ಅಮ್ಮ, ಅದು ನಿನ್ನೆನೇ ಹೇಳಿದ್ನಲ್ಲ ಅಮ್ಮ, ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ. ಏನಪ್ಪ, ಯಾರನ್ನ ನೋಡಕ್ ಹೋಗ್ತಾ ಇದೀಯಾ? ಸರಿ ಆಯ್ತು, ಕಾಫಿ ಮಾಡಿದ್ದೀನಿ, ಕುಡ್ಕೊಂಡೋಗು ಅಂತ ಇರು. ಇಲ್ಲ ಇಲ್ಲ ಅಮ್ಮ, ನನಗಾಗಲೇ ಟೈಮ್ ಆಗಿದೆ. ನಾನು ನೋಡ್ತೀನಿ. ನಂಗೆ ಕಾಫಿ ಇಲ್ಲ, ಏನು ಬೇಡ ಅಮ್ಮ. ಇರೋ ಮಗನೇ, 1 ನಿಮಿಷ ತಂದು ಕೊಡ್ತೀನಿ. ಇಲ್ಲ ಇಲ್ಲ ಬೇಡ ಅಮ್ಮ, ಈಗಲೇ ಟೈಮ್ ಆಗಿದೆ. ಅರ್ಜೆಂಟ್ ಹೋಗ್ಬೇಕಾಗಿದೆ ನಾನು ಇವಾಗ. ಆಯ್ತಪ್ಪ, ಸರಿ, ಹುಷಾರಾಗಿ ಹೋಗ್ಬಿಟ್ ಬಾ. ಯಾವತ್ತೂ ಹೊರಗಡೆ ಹೋಗದೆ ಇರೋರು ಇವತ್ತು ಹೋಗ್ತಾ ಇದ್ದೀವಿ. ಕೆಲಸ ಮುಗಿಸ್ಕೊಂಡು ಸಂಜೆ ಬೇಗ ಬಂದ್ಬಿಡಪ್ಪ. ಹಾಂ ಸರಿ ಅಮ್ಮ, ಆಯಿತು, ಹಾಗೆ ಮಾಡ್ತೀನಿ. ಏನ್ ಮಕ್ಕಳು, ಏನೋ ಕಾಫಿ ಕುಡಿ, ಎಷ್ಟು ಟೈಮ್ ಇರಲ್ಲ ಇವರಿಗೆ. ಕೆಲಸ ಒಂದು ಬಿಟ್ಬಿಟ್ರೆ ಆಯ್ತು, ಊಟ ತಿಂಡಿ ಕಾಫಿ ನಿದ್ದೆ ಎಲ್ಲ ಮರೆತು ಬಿಡ್ತಾರೆ. ಅಣ್ಣ ಹೋಗಿ ಒಂದು 5 ನಿಮಿಷ ಆಗಿದೆ, ಇವಾಗ ನಾನು ಹೋಗ್ತೀನಿ. ಅಮ್ಮ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಮ್ಮ ಇಷ್ಟು ಬೇಗ ಇದ್ದಿದ್ದೀರಾ? ನಾವು ನೆನ್ನೆನೇ ಹೇಳಿಲ್ವಾ ನಿಮಗೆ ತಿಂಡಿ ಏನು ಮಾಡಬೇಡಿ ನಮಗೋಸ್ಕರ, ನಾವು ಹೊರಗಡೆನೇ ತಿನ್ಕೊಂತೀವಿ ಅಂತ. ಆದರೂ ಯಾಕೆ ಇಷ್ಟು ಬೇಗ ಇದ್ದಿದ್ದೀರಾ ನೀವು ಇವತ್ತು? ಸರಿ ಇರಪ್ಪ, ಆಯ್ತು, ನಿನ್ಗಾದ್ರೂ ಕಾಫಿ ತಂದು ಕೊಡ್ತೀನಿ, ಕುಡ್ಕೊಂಡು ಹೋಗುವಂತೆ. ಅಯ್ಯೋ ಅಮ್ಮ, ಇಲ್ಲ, ಈಗಲೇ ಟೈಮ್ ಆಗಿಬಿಟ್ಟಿದೆ ಅಮ್ಮ, ನನಗೆ ಬೇಗ ಹೊರಡಬೇಕು. ಬೇಡ ಅಂತ ಖಂಡಿತ ಬೇಡ ಅಮ್ಮ ನನಗೆ ಇವಾಗ. ಸರಿನಮ್ಮ, ಆಯಿತು, ಬೇಗ ಬರ್ತೀನಿ. ಇವರಿಬ್ರು ಕೆಲ್ಸಕ್ಕೂ ಹೋಗ್ತಾ ಇದ್ದಾರಾ, ಬೇರೆ ಕಡೆ ಎಲ್ಲಾದರೂ ಹೋಗ್ತಾ ಇದ್ದಾರಾ, ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಅಯ್ಯೋ, ಆದರೆ ನನ್ನ ಮಕ್ಳು ಆ ಥರದವ್ರಲ್ಲ, ಚಿಂದಂತ ಮಕ್ಕಳು. ನಾನೇ ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀನಿ ಅನ್ಸುತ್ತೆ. ಕೆಲಸನೇ ಇರಬೇಕು, ಕೆಲಸದ ಮೇಲೆ ಹೋಗ್ತಾ ಇರಬೇಕು ಅನ್ಸುತ್ತೆ, ಆದರೆ ಇಬ್ಬರು ಒಟ್ಟಿಗೆ ಹೋಗ್ತಾ ಇರಲ್ಲ. ಅದಕ್ಕೆ ನನಗೆ ಆ ಥರ ಅನಿಸ್ತಾ ಇದೆ ಅಷ್ಟೇ. ಏನು ಸುಜಾತ, ಏನಾಯಿತು? ಬಾಕ್ಲು ಪ್ಲಾನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆಯಲ್ಲ. ಏನಿಲ್ಲ ರೀ, ಮಕ್ಕಳು ಬೆಳಗ್ಗೆ ಬೆಳಗ್ಗೆನೆ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇಷ್ಟು ದಿನದಲ್ಲಿ ಯಾವತ್ತೂ ಈ ಥರ ಹೋಗಿರ್ಲಿಲ್ವಲ್ಲ, ಇದೇ ಮೊದಲನೇ ಸಲ ಹೋಗಿರೋದಲ್ವಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಯ್ಯೋ, ಅದ್ರ ಬಗ್ಗೆ ಯೋಚನೆ ಮಾಡೋ ಅಂಥದ್ದು ಏನಿರುತ್ತೆ? ಅವ್ರಿಗೆ ಕೆಲಸ ಇದೆ, ಅದಕ್ಕೆ ಹೊರಗಡೆ ಹೋಗಿದ್ದಾರೆ ಬಿಡು. ಅದ್ರ ಬಗ್ಗೆನೇ ಯೋಚನೆ ಮಾಡೋ ಅಂಥದ್ದು ಏನಿಲ್ಲ. ಇಷ್ಟು ವರ್ಷದಲ್ಲಿ ಯಾವತ್ತೂ ಈ ಥರ ಹೋಗಿರ್ಲಿಲ್ವಲ್ಲ ರೀ, ಅದಕ್ಕೆ. ಇಬ್ಬರು ಒಟ್ಟಿಗೆ ಬೇರೆ ಹೋಗಿದ್ದಾರಲ್ಲ, ಅದಕ್ಕೆ ಬೇರೆ ಏನಾದರೂ ಮಾಡ್ತಿದ್ದಾರಾ ಏನು ನಮ್ಮ ಮಕ್ಕಳು, ನಮ್ಗೆ ಗೊತ್ತಿಲ್ದಂಗೆ ಅಂತ. ಅಯ್ಯೋ ಸುಜಾತ, ನಮ್ಮ ಮಕ್ಳ ಬಗ್ಗೆ ನಮಗೆ ಗೊತ್ತಿಲ್ವಾ? ಆ ಥರ ಎಲ್ಲ ಮಾಡೋ ಮಕ್ಕಳೆಲ್ಲ. ಅವ್ರು ಏನೇ ಇದ್ರು ನಮ್ಮ ಹತ್ರ ಹೇಳ್ತಾರೆ. ಆಯಿತು, ಹೋಗಿ ಕೆಲಸ ನೋಡೋದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ನಿಂತ್ಕೋಬೇಡ ಇಲ್ಲಿ. ಆಗೋ ಹೇಗೋ ಬೇಗ ಎದ್ದಿದ್ಯಾ, ನನಗೊಂದು ಗ್ಲಾಸ್ ಕಾಫಿ ಕೊಡು. ಹಾಂ ಆಯಿತು ರೀ, ತರ್ತೀನಿ ರೀ.